ಒಮ್ಮೆ ಊಹಿಸಿಕೊಳ್ಳಿ, ಜಗತ್ತಿನ ಒಂದು ಬೃಹತ್ ರೈಲು ಹಳಿಯ ಮೇಲೆ ವೇಗವಾಗಿ ಓಡಾಡ್ತಾ ಇದೆ. ಆದರೆ ಅದಕ್ಕೆ ಡೀಸೆಲ್ ಬೇಕಾಗಿಲ್ಲ, ಅದರ ಮೇಲೆ ಯಾವುದೇ ಇಲೆಕ್ಟ್ರಿಕ್ ವೈರ್ಗಳಿಲ್ಲ. ಮತ್ತು ಎಲ್ಲಕ್ಕಿಂತ ಆಶ್ಚರ್ಯದ ಸಂಗತಿ ಅಂದರೆ ಆ ರೈಲಿನ ಎಂಜಿನಿಂದ ಕಪ್ಪು ಹೊಗೆಯ ಬದಲು ಕೇವಲ ನೀರು ಮತ್ತು ಉಗಿ ಮಾತ್ರ ಹೊರಬರುತ್ತಿದೆ. ಹೌದು, ಇದು ಯಾವುದು ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯವಲ್ಲ, ಇದು ನಮ್ಮ ಭಾರತೀಯ ರೈಲ್ವೆಯ ಭವಿಷ್ಯ. ಬಾಂಬ್ ತಯಾರಿಸುವುದಕ್ಕಾಗಿ ಬಳಸುವ ಅದೇ ಹೈಡ್ರೋಜನ್ ಗ್ಯಾಸ್ನಿಂದ ಈಗ ಭಾರತದಲ್ಲಿ ರೈಲುಗಳು ಓಡಲಿವೆ. ಹಾಗಾದ್ರೆ ಇವೆಲ್ಲ ಹೇಗೆ ಸಾಧ್ಯ? ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಭಾರತೀಯ ರೈಲ್ವೆ ಕಲ್ಲಿದ್ದಲಿನಿಂದ ಡೀಸೆಲ್ಗೆ, ಡೀಸೆಲ್ನಿಂದ ವಿದ್ಯುತ್ಗೆ ಬದಲಾದ ಕತೆ ನಮಗೆಲ್ಲ ಗೊತ್ತಿದೆ. ಆದರೆ 2026 ಜುಲೈ 17 ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ದಿನ. ಯಾಕಂದರೆ ಹರಿಯಾಣದ ಜಿಂದ್ನಿಂದ ಭಾರತದ ಮೊಟ್ಟ ಮೊದಲ ಹೈಡ್ರೋಜನ್ ರೈಲಿಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನು ತೋರಿದ್ದಾರೆ. ಗೆಳೆಯರೆ, ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವಿನ 89 ಕಿಲೋಮೀಟರ್ ಉದ್ದದ ಮಾರ್ಗದಲ್ಲಿ ಸಂಚರಿಸಲಿದೆ. ಒಮ್ಮೆಗೆ ಬರೋಬ್ಬರಿ 682 ಪ್ರಯಾಣಿಕರನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿರುವ ಈ ರೈಲು ದಿನಕ್ಕೆ ಸುಮಾರು 356 ಕಿಲೋಮೀಟರ್ ಕ್ರಮಿಸಲಿದೆ. ಹಾಗೂ ಇದನ್ನು ಗ್ರೀನ್ ಟೆಕ್ನಾಲಜಿಯ ಅಥವಾ ಹಸಿರು ತಂತ್ರಜ್ಞಾನದ ಬಹುದೊಡ್ಡ ಮೈಲಿಗಲ್ಲು ಅಂತ ಕರೆಯಲಾಗ್ತಾ ಇದೆ. ಹಾಗೇನೆ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಇರಬಹುದು, ಅಲ್ಲ ಡೀಸೆಲ್ ಮತ್ತು ಇಲೆಕ್ಟ್ರಿಕ್ ರೈಲುಗಳಿರುವಾಗ ನಮಗೆ ಈ ಹೈಡ್ರೋಜನ್ ರೈಲಿನ ಅವಶ್ಯಕತೆ ಏನಿದೆ? ಸಾಮಾನ್ಯ ರೈಲಿಗೂ ಇದಕ್ಕೂ ಇರುವ ವ್ಯತ್ಯಾಸವೇನು ಅನ್ನೋದು. ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ತಂತ್ರಜ್ಞಾನದ ಹಿಂದಿರುವ ಅಚ್ಚರಿಯ ವಿಜ್ಞಾನವನ್ನು ಬಹಳ ಈಸಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಅದಕ್ಕಾಗಿ ಈ ಇನ್ಫಾರ್ಮೇಟಿವ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ಭಾರತದ ಬೆಳವಣಿಗೆಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಗೆಳೆಯರೆ, ನಾವೆಲ್ಲರೂ ಚಿಕ್ಕವರಿದ್ದಾಗ ಚುಕ್ ಚುಕ್ ಅಂತ ಶಬ್ದ ಮಾಡುತ್ತಾ ಕಪ್ಪು ಹೊಗೆ ಉಗುಳುವ ಕಲ್ಲಿದ್ದಲು ರೈಲುಗಳನ್ನು ನೋಡಿದ್ದೇವೆ ಅಥವಾ ಕೇಳಿದ್ದೇವೆ. ಸೊ ಕಾಲ ಬದಲಾದಂತೆ ಡೀಸೆಲ್ ಬಂತು, ಆನಂತರ ವಿದ್ಯುತ್ ರೈಲುಗಳು ಬಂದವು. ಆದರೆ ಜಗತ್ತು ಈಗ ಎದುರಿಸುತ್ತಿರುವ ಅತಿ ದೊಡ್ಡ ಶತ್ರು ಅಂದರೆ ಅದು ಮಾಲಿನ್ಯ, ಅಂದರೆ ಪೊಲ್ಯೂಷನ್ ಮತ್ತು ಗ್ಲೋಬಲ್ ವಾರ್ಮಿಂಗ್. ಸೊ ಈ ತಂತ್ರಜ್ಞಾನದ ಇತಿಹಾಸವನ್ನು ನೋಡಿದರೆ ಫ್ರಾನ್ಸ್ ದೇಶದ ಪ್ರಖ್ಯಾತ ಕಂಪನಿ ಆಲ್ಟೋಸ್ಟೋಮ್ 2016 ಬರ್ಲಿನ್ನ ಒಂದು ಪ್ರದರ್ಶನದಲ್ಲಿ ಹೈಡ್ರೋಜನ್ ತಂತ್ರಜ್ಞಾನವನ್ನು ಜಗತ್ತಿಗೆ ಪರಿಚಯಿಸಿತು. 2018 ಸೆಪ್ಟೆಂಬರ್ನಲ್ಲಿ ಜರ್ಮನಿಯ ಬುಕ್ಸ್ಟೆಹುಡೆ ಅನ್ನೋ ನಗರದಲ್ಲಿ ಜಗತ್ತಿನ ಮೊದಲ ಹೈಡ್ರೋಜನ್ ರೈಲು ಕೊರಾಡಿಯಾ ಇಲಿಂಟ ಓಡಲಾರಂಭಿಸಿತ್ತು. ಆನಂತರ ಜಪಾನ್, ಚೀನಾ, ಅಮೆರಿಕ ಮತ್ತು ದಕ್ಷಿಣ ಕೊರಿಯಾದಂತಹ ಬೆರಳೆಣಿಕೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಮಾತ್ರ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದ್ದವು. ಆದರೆ ಈಗ ಭಾರತ ಕೇವಲ 136 ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ 2020-21 ಶುರುವಾದ ತನ್ನದೇ ಆದ ಸ್ವದೇಶಿ ಯೋಜನೆಯನ್ನು 2026 ಮೇ 22 ಯಶಸ್ವಿಯಾಗಿ ಪರೀಕ್ಷಿಸಿ ಆ ಎಲೈಟ್ ದೇಶಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಸೊ ಈಗ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ, ಈ ರೈಲು ಓಡೋದು ಹೇಗೆ? ನೋಡಿ ಗೆಳೆಯರೆ, ಸಾಮಾನ್ಯವಾಗಿ ಇಲೆಕ್ಟ್ರಿಕ್ ರೈಲುಗಳು ಮೇಲಿರುವ ತಂತಿಗಳಿಂದ ಕರೆಂಟ್ ಪಡಿತಾವೆ. ಡೀಸೆಲ್ ರೈಲುಗಳು ಡೀಸೆಲ್ ಸುಟ್ಟು ಶಕ್ತಿ ಉತ್ಪಾದಿಸುತ್ತವೆ. ಆದರೆ ಈ ಹೈಡ್ರೋಜನ್ ರೈಲು ತನ್ನ ಕರೆಂಟನ್ನು ತಾನೇ ಉತ್ಪಾದಿಸಿಕೊಳ್ಳುತ್ತದೆ. ಹಾಗೂ ಇದನ್ನು ಒಂದು ಚಲಿಸುವ ವಿದ್ಯುತ್ ಕಾರ್ಖಾನೆ ಅಂದರೆ ತಪ್ಪಾಗಲಾರದು. ಸೊ ಈಗ ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ರೈಲಿನೊಳಗೆ ಅಳವಡಿಸಲಾದ ಬೃಹತ್ ಟ್ಯಾಂಕುಗಳಲ್ಲಿ ಅತಿ ಹೆಚ್ಚು ಒತ್ತಡದಲ್ಲಿ ಹೈಡ್ರೋಜನ್ ಗ್ಯಾಸ್ ಅನ್ನ ತುಂಬಲಾಗಿರ್ತದೆ. ಹಾಗೂ ಈ ರೈಲಿನಲ್ಲಿ ಫ್ಯೂಯಲ್ ಸೆಲ್ ಅನ್ನೋ ವಿಶೇಷ ಸಾಧನವಿರ್ತದೆ. ಸೊ ಈ ರೈಲು ಚಲಿಸುವಾಗ ಈ ಫ್ಯೂಯಲ್ ಸೆಲ್ ಟ್ಯಾಂಕ್ ನಲ್ಲಿರುವ ಹೈಡ್ರೋಜನ್ ಅನ್ನ ಹೊರಗಿನ ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆ ಬೆರೆಸುತ್ತದೆ. ಶಾಲೆಯಲ್ಲಿ ನಾವು ಓದಿದ ರಾಸಾಯನದ ಶಾಸ್ತ್ರದ ಎಷ್ಟೋ ಸೂತ್ರ ನಿಮಗೆ ನೆನಪಿರಬಹುದು. ಹೌದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿದಾಗ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ನಡೆದು ವಿದ್ಯುತ್ ಉತ್ಪತ್ತಿ ಆಗ್ತದೆ. ಹಾಗೂ ಈ ಉತ್ಪತ್ತಿಯಾದ ವಿದ್ಯುತ್ ನೇರವಾಗಿ ರೈಲಿನ ಮೋಟಾರ್ಗಳಿಗೆ ಹೋಗಿ ಚಕ್ರಗಳನ್ನು ತಿರುಗಿಸುತ್ತದೆ. ಸೊ ಈ ಪ್ರಕ್ರಿಯೆಯಲ್ಲಿ ಉಳಿಯುವ ಏಕೈಕ ತ್ಯಾಜ್ಯ ಅಂದರೆ ಕೇವಲ ಶುದ್ಧವಾದ ನೀರು ಮತ್ತು ಉಗಿ. ಡೀಸೆಲ್ ಎಂಜಿನ್ಗಳಂತೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇನ್ಯಾವುದೇ ವಿಷಾನಿಲಗಳು ಇಲ್ಲಿ ಹೊರಬರುವುದಿಲ್ಲ. ಹಾಗೂ ಮತ್ತೊಂದು ಅದ್ಭುತವೆಂದರೆ ಈ ರೈಲಿನಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳು ಇವೆ. ರೈಲು ನಿಧಾನವಾಗಿ ಚಲಿಸುವಾಗ ಫ್ಯೂಯಲ್ ಸೆಲ್ ಬ್ಯಾಟರಿಯನ್ನು ಚಾರ್ಜ್ ಮಾಡ್ತದೆ. ರೈಲು ವೇಗವಾಗಿ ಹೋಗಬೇಕಾದಾಗ ಈ ಬ್ಯಾಟರಿ ಹೆಚ್ಚುವರಿ ಶಕ್ತಿಯನ್ನು ಒದಗಿಸುತ್ತದೆ. ಆದರೆ ಗೆಳೆಯರೆ, ಇಲ್ಲಿ ಒಂದು ದೊಡ್ಡ ತಿರುವು ಇದೆ. ಯಾಕಂದ್ರೆ ಇದನ್ನು ಕಾರ್ಯಗತ ಮಾಡುವುದು ಅಂದುಕೊಂಡಷ್ಟು ಸುಲಭವಲ್ಲ. ವಿಜ್ಞಾನ ಎಷ್ಟೇ ಅದ್ಭುತವಾಗಿದ್ರೂ ಪ್ರಾಯೋಗಿಕವಾಗಿ ಅದನ್ನು ಅಳವಡಿಸುವುದು ಕಷ್ಟ. ಹೈಡ್ರೋಜನ್ ಅನ್ನು ನಿರ್ವಹಿಸುವುದು ಒಂದು ಬೃಹತ್ ಸವಾಲು. ಯಾಕಂದ್ರೆ ಹೈಡ್ರೋಜನ್ ಅತ್ಯಂತ ಹಗುರವಾದ ಅನಿಲ. ಇದನ್ನು ರೈಲಿನಲ್ಲಿ ಇಂಧನವಾಗಿ ತುಂಬಬೇಕಾದ್ರೆ ಅದನ್ನು ದ್ರವ ರೂಪಕ್ಕೆ ತರಬೇಕು.
ಅಂದ್ರೆ ಈ ಲಿಕ್ವಿಡ್ ಸ್ಟೇಟ್ಗೆ ತರಬೇಕು. ಸೊ ಇದಕ್ಕಾಗಿ ಹರಿಯಾಣದ ಜಿಂದ್ ನಿಲ್ದಾಣದಲ್ಲಿ 300 ಕಿಲೋಗ್ರಾಂ ಸಾಮರ್ಥ್ಯದ ವಿಶೇಷ ಫ್ಯೂಯಲಿಂಗ್ ಸ್ಟೇಷನ್ ಅನ್ನ ನಿರ್ಮಿಸಲಾಗಿದೆ. ಇಲ್ಲಿನ ತಾಪಮಾನವನ್ನು ಸದಾ -15 ನಲ್ಲಿ ಇಡಬೇಕು ಹಾಗೂ ಸಾಮಾನ್ಯ ವಾತಾವರಣದ ಒತ್ತಡಕ್ಕಿಂತ 200ರಿಂದ 500 ಪಟ್ಟು ಹೆಚ್ಚು ಒತ್ತಡದಲ್ಲಿ ಇದನ್ನ ಶೇಖರಿಸಿ ಇಡಬೇಕು. ಹಾಗಾಗಿ ಇದು ಅತ್ಯಂತ ಸೂಕ್ಷ್ಮವಾದ ಇಂಜಿನಿಯರಿಂಗ್ ಕೆಲಸ. ಹಾಗೇನೆ ಇದರ ಲಾಭಗಳು ಕೂಡ ಅಪಾರ. ಒಮ್ಮೆ ಕೇವಲ 15ರಿಂದ 20 ನಿಮಿಷಗಳಲ್ಲಿ ಹೈಡ್ರೋಜನ್ ತುಂಬಿದರೆ ಸಾಕು, ರೈಲು ನಿರಂತರವಾಗಿ ಓಡ್ತದೆ. ಅದೇ ನೀವು ಬ್ಯಾಟ್ರಿಯಿಂದ ಓಡುವ ರೈಲನ್ನ ತಂದ್ರೆ ಆ ಬ್ಯಾಟ್ರಿಗಳ ತೂಕವೇ ಟನ್ ಗಟ್ಟಲೆ ಇರ್ತದೆ ಹಾಗೂ ಅದನ್ನು ಚಾರ್ಜ್ ಮಾಡುವುದಕ್ಕಾಗಿ ಗಂಟೆಗಟ್ಟಲೆ ಕಾಯಬೇಕು. ಸೊ ಈ ಹೈಡ್ರೋಜನ್ ಈ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಆದ್ರೆ ಗೆಳೆಯರೆ, ಈ ಕಥೆ ಇಲ್ಲಿಯೇ ಮುಗಿಯುವುದಿಲ್ಲ. ಇದರ ಹಿಂದಿರುವ ಆರ್ಥಿಕ ಲೆಕ್ಕಾಚಾರ ನಿಮ್ಮನ್ನ ಬೆರಗುಗೊಳಿಸುತ್ತದೆ. ಸೊ ಈಗ ಭಾರತಕ್ಕೆ ಇದರ ಅಗತ್ಯವ್ಯಾಕಿದೆ ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕಾಗಿ ನಾವು ರಕ್ಷಣಾ ಮತ್ತು ಆರ್ಥಿಕ ವಿಶ್ಲೇಷಣೆಯ ಕಡೆಗೆ ಬರೋಣ. ಗೆಳೆಯರೆ, ಭಾರತೀಯ ರೈಲ್ವೆ ತನ್ನ ಆದಾಯದ 100 ರೂಪಾಯಿಗಳಲ್ಲಿ ಸುಮಾರು 90 ರೂಪಾಯಿಗಳನ್ನ ಖರ್ಚು ಮಾಡಿಬಿಡ್ತದೆ. ಹಾಗೂ ಈ ಖರ್ಚಿನಲ್ಲಿ ಬಹುದೊಡ್ಡ ಪಾಲು ಅಂದ್ರೆ -13ರಿಂದ 16% ಕೇವಲ ಇಂಧನ ಅಂದ್ರೆ ಡೀಸೆಲ್ ಮತ್ತು ವಿದ್ಯುತ್ಗೆ ಹೋಗ್ತದೆ. ಸೊ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿಗಳ ಡೀಸೆಲ್ ಅನ್ನ ನಾವು ವಿದೇಶಗಳಿಂದ ಆಮದು ಮಾಡಿಕೊಳ್ತೇವೆ. ಇದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ, 1 kg ಹೈಡ್ರೋಜನ್ ನಿಂದ ಸಿಗುವ ಶಕ್ತಿ 3 kg ಡೀಸೆಲ್ ಅಥವಾ ಪೆಟ್ರೋಲ್ಗೆ ಸಮಾನ. ಸೊ ಇದರಿಂದ ಭವಿಷ್ಯದಲ್ಲಿ ನೀರು ಮತ್ತು ಸೌರಶಕ್ತಿಯನ್ನು ಬಳಸಿ ನಾವೇ ದೇಶೀಯವಾಗಿ ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡಿದರೆ ಗಲ್ಫ್ ದೇಶಗಳ ಮೇಲಿನ ನಮ್ಮ ಅವಲಂಬನೆ ಸಂಪೂರ್ಣವಾಗಿ ತಪ್ಪುತ್ತದೆ. ಹಾಗೂ ಇದರಿಂದ ಉಳಿಯುವ ಸಾವಿರಾರು ಕೋಟಿ ರೂಪಾಯಿಗಳನ್ನು ರೈಲ್ವೆ ಇಲಾಖೆ ಪ್ರಯಾಣಿಕರ ಸುರಕ್ಷತೆ, ಸೌಲಭ್ಯಗಳು ಮತ್ತು ಆಧುನಿಕ ನಿಲ್ದಾಣಗಳ ನಿರ್ಮಾಣಕ್ಕೆ ಬಳಸಬಹುದು. ಗೆಳೆಯರೇ, ಇದು ಕೇವಲ ರೈಲ್ವೆಯ ಗೆಲುವಲ್ಲ, ಭಾರತದ ಆರ್ಥಿಕತೆಯ ಅತಿ ದೊಡ್ಡ ಗೆಲುವು. ಹಾಗಾದ್ರೆ ಇದರ ಭವಿಷ್ಯ ಹೇಗಿರಲಿದೆ? ಇದು ಕೇವಲ ಜಿಂದ್ ಸೋನಿಪತ್ಗಷ್ಟೇ ಸೀಮಿತನಾ? ಗೆಳೆಯರೇ, ಇದು ಕೇವಲ ಜಿಂದ್ ಸೋನಿಪತ್ಗಷ್ಟೇ ಅಲ್ಲ. ಮುಂದಿನ ದಿನಗಳಲ್ಲಿ ಭಾರತದ ಪ್ರಸಿದ್ಧ ಪಾರಂಪರಿಕ ಮಾರ್ಗಗಳಾದ ಅಂದ್ರೆ ಹೆರಿಟೇಜ್ ರೂಟ್ಸ್ಗಳಾದ ಕಲ್ಕಾ, ಶಿಮ್ಲಾ, ನೀಲಗಿರಿ ಮೌಂಟೇನ್ ರೈಲ್ವೆ ಮತ್ತು ಡಾರ್ಜಿಲಿಂಗ್ ಮಾರ್ಗಗಳಿಗೂ ಈ ಹೈಡ್ರೋಜನ್ ರೈಲುಗಳನ್ನು ವಿಸ್ತರಿಸುವ ಯೋಜನೆ ಇದೆ. ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಮುಂತಾದ ಫಾಸಿಲ್ ಫ್ಯೂಯಲ್ಸ್ಗಳು ಭೂಮಿಯಲ್ಲಿ ಸೀಮಿತವಾಗಿದೆ. ಹಾಗಾಗಿ ಮುಂದೊಂದು ದಿನ ಅವು ಖಾಲಿ ಆಗಲಿವೆ. ಆದರೆ ಹೈಡ್ರೋಜನ್ ಹಾಗಲ್ಲ, ಇದು ವಿಶ್ವದಲ್ಲಿ ಅತಿ ಹೆಚ್ಚು ಲಭ್ಯವಿರುವ ಮೂಲ ವಸ್ತು. ಸೊ ಗೆಳೆಯರೆ, ನೀರನ್ನು ವಿಭಜಿಸಿ ಹೈಡ್ರೋಜನ್ ತೆಗೆಯುವ ತಂತ್ರಜ್ಞಾನ ಭಾರತದಲ್ಲಿ ಅಗ್ಗವಾದರೆ ನಾವು ಜಗತ್ತಿಗೆ ಹೈಡ್ರೋಜನ್ ತಂತ್ರಜ್ಞಾನವನ್ನು ರಫ್ತು ಮಾಡುವ ವಿಶ್ವಗುರು ಆಗುವ ಸಾಧ್ಯತೆಗಳು ನಿಚ್ಚಳವಾಗಿವೆ. ಗೆಳೆಯರೆ, ಕಪ್ಪು ಹೊಗೆಯನ್ನು ಉಗುಳುತ್ತಿದ್ದ ಕಲ್ಲಿದ್ದಲಿನ ರೈಲಿನಲ್ಲಿ ಆರಂಭವಾದ ನಮ್ಮ ಪಯಣ ಇವತ್ತಿಗೆ ಕೇವಲ ನೀರನ್ನು ಮಾತ್ರ ಹೊರಹಾಕುವ ಅತ್ಯಾಧುನಿಕ ಹೈಡ್ರೋಜನ್ ರೈಲಿನ ಹಂತಕ್ಕೆ ಬಂದು ನಿಂತಿದೆ. ಹಾಗೂ ಇದು ಕೇವಲ ಒಂದು ಯಂತ್ರದ ಬದಲಾವಣೆ ಅಲ್ಲ, ಇದು ನವ ಭಾರತದ ಆತ್ಮವಿಶ್ವಾಸದ ಸಂಕೇತ. ಇತರೆ ದೇಶಗಳು ಏನು ಮಾಡುತ್ತವೆ ಎಂದು ಕಾಯುತ್ತಿದ್ದ ಭಾರತ ಇವತ್ತಿಗೆ ಜಗತ್ತಿನ ಕಣ್ಣೆದುರು ತಾನೇ ಒಂದು ಹೊಸ ಭವಿಷ್ಯವನ್ನ ಬರಿತಾ ಇದೆ. ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಆ ಬದಲಾವಣೆ ಪ್ರಕೃತಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಇದ್ರೆ ಅದು ಮಾನವ ಕುಲದ ಅತಿ ದೊಡ್ಡ ಸಾಧನೆ. ಹೈಡ್ರೋಜನ್ ರೈಲಿನ ಆ ನಿಶಬ್ದ ಪ್ರಯಾಣದಲ್ಲಿ ಭವಿಷ್ಯದ ಭಾರತದ ಅಭಿವೃದ್ಧಿಯ ಸ್ಪಷ್ಟ ಸದ್ದು ಕೇಳಿಸ್ತಾ ಇದೆ. ಹಾಗಾದ್ರೆ ಈ ಅದ್ಭುತ ರೈಲಿನಲ್ಲಿ ನೀವು ಕೂಡ ಪ್ರಯಾಣಿಸುವುದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಭಾರತದ ರಕ್ಷಣೆ, ವಿಜ್ಞಾನ ಮತ್ತು ಇತಿಹಾಸದ ಇಂಥ ಅದ್ಭುತ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಜೈ ಕರ್ನಾಟಕ ಮಾತೆ.